ಸ್ನೇಹಿತರೆ ನಮಸ್ಕಾರ. ನಾವೆಲ್ಲ ಸ್ಕೂಲ್ನಲ್ಲಿದ್ದಾಗ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳು ಬಂದರೆ ಸಾಕು ನಡುಕ ಶುರುವಾಗ್ತಿತ್ತು. ಕಾರಣ ಒಂದೇ, ರಿಪೋರ್ಟ್ ಕಾರ್ಡ್ ಅಲ್ವಾ. ಎಕ್ಸಾಮ್, ರಿಸಲ್ಟ್, ಮಾರ್ಕ್ಸ್ ಕಾರ್ಡ್. ಪರೀಕ್ಷೆ ಬರೆಯೋದು ಒಂದು ಟೆನ್ಷನ್ ಆದ್ರೆ ಆ ರಿಸಲ್ಟ್ ಕೈಗೆ ಬರೋದಿದೆಯಲ್ಲ ಅದು ಇನ್ನೊಂದು ಲೆವೆಲ್ನ ಟೆನ್ಷನ್. ಮಾರ್ಕ್ಸ್ ಕಮ್ಮಿ ಬಂದ್ರೆ ಟೀಚರ್ ಬೈತಾರೆ, ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಕತೆ ಮುಗೀತು, ಎಲ್ಲ ಹೆದರಿಕೆ. ಆದ್ರೆ ಇದೇ ರಿಪೋರ್ಟ್ ಕಾರ್ಡ್ ಸಿಸ್ಟಮ್ ದೇಶದ ಅತ್ಯುನ್ನತ ಅಧಿಕಾರಿಗಳಿಗೆ ಬಂದ್ರೆ ಹೇಗಿರುತ್ತೆ? ಎಸ್, ಭಾರತದಲ್ಲಿ ಅತ್ಯಂತ ಪವರ್ಫುಲ್ ಜನರು ಅಂದ್ರೆ ಯಾರು? IAS ಆಫೀಸರ್ಸ್. ದೇಶವನ್ನೇ ನಡೆಸೋ ಈ ಬಾಬುಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ, ಕೇಂದ್ರ ಸರ್ಕಾರದ ಸೆಕ್ರೆಟರಿಗಳಿಗೆ ಈಗ ಮೋದಿ ಸರ್ಕಾರ ಟೆಸ್ಟ್ ಇಟ್ಟಿದೆ. ನೀವು ಕೇಳ್ತಿರೋದು ನಿಜ. ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಯೂನಿಯನ್ ಸೆಕ್ರೆಟರಿಗಳ ಕೈಗೆ ರಿಪೋರ್ಟ್ ಕಾರ್ಡ್ ಕೊಡ್ತಾ ಇದ್ದಾರೆ. ಕಷ್ಟಪಟ್ಟು UPSC ಪಾಸ್ ಮಾಡಿ ಹೋದ್ಮೇಲೆ ಮುಗೀತು ಜಿಂದಗಿ, ನಾ ಮಿಲೆಗಿ ದುಬಾರ ಅಲ್ಲ. ಸುಮ್ಮನೆ ಆಫೀಸಿಗೆ ಬಂದು AC ರೂಮ್ನಲ್ಲಿ ಕೂತು ಹೋದ್ರೆ ಸಾಲಲ್ಲ. ಇನ್ಮೇಲೆ ಪ್ರತಿ ತಿಂಗಳು ಮಾರ್ಕ್ಸ್ ತಗೋಬೇಕು. ಫೈಲ್ ವಿಲೇವಾರಿ ಮಾಡಿಲ್ಲ ಅಂದರೆ ಮಾರ್ಕ್ಸ್ ಕಟ್. ಬರೀ ವಿದೇಶಕ್ಕೆ ಸುತ್ತಾಡ್ತಾ ಇದ್ರೆ ನೆಗೆಟಿವ್ ಮಾರ್ಕ್ಸ್. ಹಾಗಿದ್ರೆ IAS ಅಧಿಕಾರಿಗಳ ನಿದ್ದೆಗೆಡಿಸಿರೋ ಆ ಹೊಸ ರಿಪೋರ್ಟ್ ಕಾರ್ಡ್ ಸಿಸ್ಟಮ್ ಹೇಗಿದೆ? ಸರ್ಕಾರಿ ಆಫೀಸ್ಗಳಲ್ಲಿ ಕ್ರಾಂತಿ ಆಗಿಬಿಡುತ್ತಾ? ಅಲ್ಲಿಗೆ ಮಾತ್ರ ಇರಬೇಕಾ? DC ಲೆವೆಲ್ ತನಕ ಪ್ರತಿ IAS ಆಫೀಸರ್, IPS ಆಫೀಸರ್ ಎಲ್ಲ ಸರ್ಕಾರಿ ನೌಕರರಿಗೂ ಇದನ್ನ ಅಪ್ಲೈ ಮಾಡಬೇಕಾ? ಇದರಿಂದ ನಮಗೆ ನಿಮಗೆ ಆಗಬಹುದಾದ ಲಾಭ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಅಧಿಕಾರಿಗಳಿಗೆ ಮೋದಿ ಕ್ಲಾಸ್. ಏನಿದು ಹೊಸ ರೂಲ್ಸ್? ಸಾಮಾನ್ಯವಾಗಿ ನಮಗೆ ಸರ್ಕಾರಿ ಆಫೀಸ್ ಅಂದ್ರೆ ನೆನಪಾಗೋದೇನು? ಧೂಳು ಹಿಡಿದಿರೋ ಫೈಲ್ಗಳು, ಖಾಲಿ ಇರೋ ಕುರ್ಚಿಗಳು, ಮತ್ತೆ ಸಾಹೇಬರು ಮೀಟಿಂಗ್ ನಲ್ಲಿದ್ದಾರೆ, ತಡೀರಿ ನಾಳೆ ಬನ್ನಿ, ಮಧ್ಯಾಹ್ನ ಮೇಲೆ ಬನ್ನಿ ಅನ್ನೋ ಉತ್ತರ. ಇದನ್ನೇ ಬಾಬು ಕಲ್ಚರ್ ಅಂತ ಕರೀತಾರೆ ಭಾರತದಲ್ಲಿ. ಈಗ ಇದಕ್ಕೆ ಮದ್ದು ಅರಿಯೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಕೇಂದ್ರ ಸರ್ಕಾರದ ಪ್ರತಿಯೊಂದು ಇಲಾಖೆಗೂ ಒಬ್ರು ಬಾಸ್ ಇರ್ತಾರೆ. ಅವ್ರನ್ನ ಯೂನಿಯನ್ ಸೆಕ್ರೆಟರಿ ಅಂತ ಕರೀತಾರೆ. ಇವರು 30-35 ವರ್ಷ ಸರ್ವಿಸ್ ಮಾಡಿರೋ ಸೀನಿಯರ್ IAS ಆಫೀಸರ್ಸ್. ಇಷ್ಟ ದಿನ ಇವರು ತಮ್ಮ ಕೆಳಗಿರೋ ಜಾಯಿಂಟ್ ಸೆಕ್ರೆಟರಿಗೋ ಕ್ಲರ್ಕ್ಗೋ ಪ್ರಶ್ನೆ ಮಾಡ್ತಾ ಇದ್ರು, ಏನಯ್ಯ ಕೆಲಸ ಎಲ್ಲಿಗೆ ಬಂತೋ ಅಂತ ದಬಾಯಿಸ್ತಾ ಇದ್ರು. ಆದರೆ ಈಗ ಕಾಲ ಬದಲಾಗ್ತಾ ಇದೆ. ಈಗ ಸ್ವತಃ ಇವರಿಗೆ ಇವರ ಬಾಸ್ ಆಗಿರೋ ಕ್ಯಾಬಿನೆಟ್ ಸೆಕ್ರೆಟರಿ, ಸದ್ಯಕ್ಕಿರೋದು ಯಾರು, ಡಾಕ್ಟರ್ TV ಸೋಮನಾಥನ್ ಅವರು ಕ್ಲಾಸ್ ತಗೋತಾ ಇದ್ದಾರೆ. ಈಗ ಆಲ್ರೆಡಿ ಕಳೆದ ವರ್ಷದ ಸೆಪ್ಟೆಂಬರ್, ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಪರ್ಫಾರ್ಮೆನ್ಸ್ ನೋಡಿ ಜನವರಿ ತಿಂಗಳಲ್ಲಿ ಪ್ರತಿಯೊಬ್ಬ ಸೆಕ್ರೆಟರಿಗೂ ಅವರವರ ಸ್ಕೋರ್ ಕಾರ್ಡನ್ನು ಕಳಿಸ್ಕೊಡ್ಲಾಗಿದೆ. ನೋಡಿ ನಿಮ್ಮ ಹಣೆ ಬರ ಅಂತ. ಯಾರ್ಯಾರು ಎಷ್ಟೆಷ್ಟು ಕೆಲಸ ಮಾಡಿದ್ದಾರೆ, ಯಾವ ಇಲಾಖೆ ಫಾಸ್ಟ್ ಇದೆ, ಯಾರು ಸ್ಲೋ ಇದ್ದಾರೆ, ಎಲ್ಲದಕ್ಕೂ ಪಕ್ಕಾ ಲೆಕ್ಕ. ಹಾಗಿದ್ರೆ ಈ ಪರೀಕ್ಷೆ ಹೇಗಿರುತ್ತೆ? ಎಷ್ಟು ಮಾರ್ಕ್ಸ್ ಇರುತ್ತೆ? ಪಾಸ್ ಆಗೋಕೆ ಏನ್ ಮಾಡಬೇಕು? ಇದರ ಕಂಪ್ಲೀಟ್ ಬ್ರೇಕಪ್ ಇಲ್ಲಿದೆ ನೋಡಿ. 100 ಮಾರ್ಕ್ಸ್ ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ ಗೊತ್ತಾ ಸ್ನೇಹಿತರೆ? ರಿಪೋರ್ಟ್ ಕಾರ್ಡ್ ಸಿಸ್ಟಮ್ ಏನಿದೆ ತುಂಬಾ ಸೈಂಟಿಫಿಕ್ ಆಗಿದೆ. ಒಟ್ಟು ಪರೀಕ್ಷೆ ಇರೋದು 100 ಮಾರ್ಕ್ಸ್ಗೆ. ಈ 100 ಮಾರ್ಕ್ಸ್ ಸುಮ್ಮನೆ ಆಫೀಸ್ಗೆ ಬಂದು ಸೈನ್ ಹಾಕಿದ್ರೆ ಸಿಗಲ್ಲ. ಅಧಿಕಾರಿಗಳು ಸ್ಕೂಲ್ ಮಕ್ಕಳು ಎಕ್ಸಾಮ್ ಬರೆದ ಹಾಗೆ ಅಲ್ಲಿ ಮಾರ್ಕ್ಸ್ ಪಡಿಬೇಕು. ಇದರಲ್ಲಿ ಮಾರ್ಕ್ಸ್ ಹೇಗೆ ಹಂಚಿಕೆ ಆಗುತ್ತೆ ಅನ್ನೋದು ಕೂಡ ವೆರಿ ವೆರಿ ಇಂಟ್ರೆಸ್ಟಿಂಗ್. 4 ವಿಭಾಗ, ಪ್ರತಿಯೊಂದು ಕೂಡ ತುಂಬಾ ಇಂಪಾರ್ಟೆಂಟ್. ಮೊದಲನೇದು ಮತ್ತು ಅತಿ ಮುಖ್ಯವಾಗಿರೋದು ಫೈಲ್ ಡಿಸ್ಪೋಸಲ್, ಕಡತ ವಿಲೇವಾರಿ. 20 ಮಾರ್ಕ್ಸ್ ಇದಕ್ಕೆ. ಸರ್ಕಾರ ಅಂದ್ರೇನೆ ಫೈಲ್. ಕೆಲಸ ಆಗಬೇಕಂದ್ರೆ ಫೈಲ್ ಬೇಗ ಬೇಗ ಮೂವ್ ಆಗಬೇಕು. ಒಂದು ಕೆಲಸದ ಪ್ರೊಸೀಜರ್ ಹೆಂಗೆ ಹೇಳಿ? ಫಸ್ಟಿಗೆ ಒಂದು ಫೈಲ್ ಹುಟ್ಕೊಳ್ಳುತ್ತೆ, ಅದು ಹಲವಾರು ಟೇಬಲ್ ದಾಟಿ 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 ಹೋಗಬೇಕು. ಇಷ್ಟೇನೇನಾಗ್ತಿತ್ತು, ಸೆಕ್ರೆಟರಿ ಟೇಬಲ್ ಮೇಲೆ ಫೈಲ್ ಬಂದರೆ ಮುಗೀತು, ಅಲ್ಲಿ ಸ್ಟಾಪ್ ಆಗ್ತಾ ಇತ್ತು. ವಾರಗಟ್ಟಲೆ ತಿಂಗಳಗಟ್ಟಲೆ ಮೂವ್ ಆಗ್ತಿರ್ಲಿಲ್ಲ. ಸೆಕ್ರೆಟರಿ ಪುರ್ಸೊತ್ತಾಗಬೇಕಲ್ಲ ಒಂದು ನೋಡೋಕ್ಕೆ. ಆದರೆ ಈಗ ಹಾಗಿಲ್ಲ. ಬರೋಬ್ಬರಿ 20 ಮಾರ್ಕ್ಸ್ ಇದಕ್ಕಿದೆ. ಒಂದು ಫೈಲ್ ಬಂದರೆ ಅದನ್ನು ಎಷ್ಟು ಬೇಗ ಕ್ಲಿಯರ್ ಮಾಡಿದ್ರು ಅನ್ನೋದು ಕೌಂಟ್ ಆಗುತ್ತೆ. ಆದರೆ ಇಲ್ಲೊಂದು ಕಂಡೀಷನ್ ಇದೆ. ಕೇವಲ ಫಾಸ್ಟ್ ಆಗಿ ಕಳಿಸಿದ್ರೆ ಸಾಲಲ್ಲ, ಕ್ವಾಲಿಟಿ ಕೂಡ ಇರಬೇಕು. ಸುಮ್ಮನೆ ಬಂದಿದ್ದನ್ನೆಲ್ಲ ಗೀಚಿ ಕಳ್ಸೋಕ್ಕಾಗಲ್ಲ. ಸರಿಯಾಗಿ ನೋಡಿ ವಿಲೇವಾರಿ ಮಾಡಬೇಕು, ನಿರ್ಧಾರ ತಗೋಬೇಕು, ರಿವ್ಯೂ ಮಾಡಬೇಕು ಫೈಲ್ನ. ಆ ಫೈಲ್ ಮತ್ತೆ ವಾಪಸ್ ಬರದೇ ಇರೋ ಹಾಗೆ ನೋಡ್ಕೋಬೇಕು. ಇದಕ್ಕೆ ಕ್ವಾಲಿಟಿ ಆಫ್ ಡಿಸ್ಪೋಸಲ್ ಅಂತಾರೆ. ಔಟ್ಪುಟ್ ಆ್ಯಂಡ್ ಆಕ್ಟಿವಿಟೀಸ್ 15 ಮಾರ್ಕ್ಸ್. ಎರಡನೇದಿದು ಆ ಇಲಾಖೆ ಆ ತಿಂಗಳಲ್ಲಿ ಏನೇನು ಕೆಲಸ ಮಾಡಿದೆ, ಬರೀ ಮೀಟಿಂಗ್ ಮಾಡೋದಲ್ಲ, ರಿಸಲ್ಟ್ಸ್ ಏನು, ಇದಕ್ಕೆ 15 ಮಾರ್ಕ್ಸ್ ಇದೆ. ಏನಾದರೂ ಹೊಸ ಸ್ಕೀಮ್ ಲಾಂಚ್ ಆಯಿತಾ, ಯಾವುದಾದ್ರೂ ಸಮಸ್ಯೆ ಬಗೆಹರಿಸಿದ್ರೆ ಇದೆಲ್ಲ ಇಲ್ಲಿ ಕೌಂಟ್ ಆಗುತ್ತೆ. ನೆಕ್ಸ್ಟ್, ಎಕ್ಸ್ಪೆಂಡಿಚರ್ ಆನ್ ಸ್ಕೀಮ್ಸ್ 15 ಮಾರ್ಕ್ಸ್. ಹಣ ಖರ್ಚು ಮಾಡೋದು ತುಂಬ ಇಂಟ್ರೆಸ್ಟಿಂಗ್ ಇದು. ಸರ್ಕಾರ ಬಜೆಟ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಕೊಟ್ಟಿರುತ್ತೆ. ಆದರೆ ಎಷ್ಟೋ ಅಧಿಕಾರಿಗಳು ಆ ಹಣವನ್ನು ಟೈಮ್ಗೆ ಸರಿಯಾಗಿ ಖರ್ಚೇ ಮಾಡಲ್ಲ. ಮಾರ್ಚ್ ತಿಂಗಳು ಬರೋವರೆಗೂ ಕಾಯ್ತಾರೆ. ಆಮೇಲೆ ಒಂದೇ ಸಲ ಖರ್ಚು ಮಾಡೋಕೆ ಹೋಗ್ತಾರೆ. ಇದನ್ನು ತಪ್ಪಿಸೋಕೆ ಪ್ರತಿ ತಿಂಗಳು ಸ್ಕೀಮ್ಗಳಿಗೆ ಅಲಾಟ್ ಆಗಿರೋ ಹಣ ಸರಿಯಾಗಿ ಜನರಿಗೆ ತಲುಪಿದೆಯಾ ಅಂತ ನೋಡಲಾಗುತ್ತೆ. ಇದಕ್ಕೆ ಮತ್ತೆ 15 ಮಾರ್ಕ್ಸ್ ಇದೆ. ಫೋರ್ತ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೇಪೆಕ್ಸ್ 15 ಮಾರ್ಕ್ಸ್. ರಸ್ತೆ, ಕಟ್ಟಡ, ಏರ್ಪೋರ್ಟ್, ಪೋರ್ಟ್ ಹೀಗೆ ದೇಶಕ್ಕೆ ಆಸ್ತಿ ಆಗುವಂತಹ ಕೆಲಸಗಳಿಗೆ, ನಿರ್ಮಾಣ ಕಾರ್ಯಗಳಿಗೆ ಬಳಸಿದ ಹಣ. ಇದನ್ನು ಸರಿಯಾಗಿ ಬಳಸಿದ್ರೆ ದೇಶದ GDP ಬೆಳೆಯುತ್ತೆ.
ಇದಕ್ಕೂ ಕೂಡ 15 ಮಾರ್ಕ್ಸ್ ಫಿಕ್ಸ್ ಮಾಡಿದ್ದಾರೆ. ಉಳಿದ 35 ಮಾರ್ಕ್ಸ್ ಇದರಲ್ಲೂ ಇಂಪಾರ್ಟೆಂಟ್ ಇದೆ. ಇಲ್ಲಿ ಏನೇನು ಬರುತ್ತೆ ಗೊತ್ತಾ, ಜನರ ದೂರುಗಳನ್ನು, ಪಬ್ಲಿಕ್ ಗ್ರೀವಾನ್ಸಸ್ ಅನ್ನು ಎಷ್ಟು ಬೇಗ ಬಗೆಹರಿಸಿದ್ದಾರೆ, ಕ್ಯಾಬಿನೆಟ್ ನೋಟ್ಸ್ ಟೈಮ್ಗೆ ಕಳಿಸಿದಾರಾ, ಬಿಲ್ ಪೇಮೆಂಟ್ಸ್ ಕ್ಲಿಯರ್ ಮಾಡಿದಾರಾ, ಸಂಸತ್ನಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಸರಿಯಾಗಿ ಕೊಟ್ರಾ ಅಥವಾ ಪೆಂಡಿಂಗ್ ಇಟ್ರಾ, ಇದೆಲ್ಲವನ್ನು ಸೇರಿಸಿ ಪ್ರತಿ ತಿಂಗಳು ಒಂದು ಟೋಟಲ್ ಸ್ಕೋರ್ ರೆಡಿ ಆಗುತ್ತೆ. ಯಾರು ಫಸ್ಟ್ ಯಾರು ಲಾಸ್ಟ್ ಅಂತ ನಿರ್ಧಾರ ಆಗುತ್ತೆ. ಮೈ ಮರೆತ್ರೆ ಡೇಂಜರ್, ಮೈನಸ್ ಮಾರ್ಕ್ಸ್ ಕೂಡ ಇದೆ. ಇಲ್ಲಿವರೆಗೂ ಕೇಳಿದ್ದು ಆರಂಭ ಅಷ್ಟೇ. ಇನ್ಮೇಲೆ ಕೇಳೋದು ಅಧಿಕಾರಿಗಳ ಎದೆಯಲ್ಲಿ ನಡುಕ ಹುಟ್ಟಿಸುವ ವಿಚಾರ, ಅದೇ ನೆಗೆಟಿವ್ ಮಾರ್ಕಿಂಗ್. ನಾವು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಾಗ ತಪ್ಪು ಬರೆದ್ರೆ -2.5 ಮಾರ್ಕ್ಸ್ ಕಟ್ ಆಗುತ್ತಲ್ವಾ. ಅದೇ ಥರ ದೇಶದ ಈ ಟಾಪ್ ಆಫೀಸರ್ಸ್ ತಪ್ಪು ಮಾಡಿದ್ರೆ ಅವರ ರಿಪೋರ್ಟ್ ಕಾರ್ಡ್ನಲ್ಲಿ ಮಾರ್ಕ್ಸ್ ಕಟ್ ಮಾಡಲಾಗುತ್ತೆ. ಒಂದೆರಡಲ್ಲ, ಬರೋಬ್ಬರಿ -12 -12 ಮಾರ್ಕ್ಸ್ವರೆಗೂ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಿದ್ರೆ ಯಾವ ತಪ್ಪುಗಳಿಗೆ ಈ ಪನಿಷ್ಮೆಂಟ್? ಇದನ್ನ ರೆಡ್ ಫ್ಲಾಗ್ಸ್ ಅಂತ ಕರೀತಾರೆ. 3 ಮುಖ್ಯ ಕಾರಣಗಳನ್ನ ಪಟ್ಟಿ ಮಾಡಲಾಗಿದೆ. ನಂಬರ್ 1, ಎಕ್ಸೆಸಿವ್ ಫಾರಿನ್ ಟ್ರಾವೆಲ್. ಕೆಲ ಅಧಿಕಾರಿಗಳಿಗೆ ಫಾರಿನ್ ಟ್ರಿಪ್ ಹೋಗೋದು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸ್ಟಡಿ ಟೂರ್ ಹೆಸರಲ್ಲಿ, ಕಾನ್ಫರೆನ್ಸ್ ಹೆಸರಲ್ಲಿ ಲಂಡನ್, ಪ್ಯಾರಿಸ್, ನ್ಯೂಯಾರ್ಕ್ಗೆ ಹೋಗ್ತಾನೆ ಇರ್ತಾರೆ. ಇದು ಸರ್ಕಾರದ ಬೊಕ್ಕಸಕ್ಕೆ ಹೊರೆ. ಇನ್ನು ಮುಂದೆ ಅನಗತ್ಯವಾಗಿ ವಿದೇಶಿ ಪ್ರವಾಸ ಮಾಡಿದ್ರೆ ಅಥವಾ ಟ್ರಾವೆಲ್ ಬಜೆಟ್ ಮಿತಿ ಮೀರಿದ್ರೆ ನೇರವಾಗಿ ಮಾರ್ಕ್ಸ್ ಕಟ್ ಆಗುತ್ತೆ. ನಾನು ಸೆಕ್ರೆಟರಿ, ನನ್ನನ್ನು ಯಾರು ಕೇಳ್ತಾರೆ ಅನ್ನೋ ಹಾಗಿಲ್ಲ. ಪಾಸ್ಪೋರ್ಟ್ ಸ್ಟ್ಯಾಂಪ್ ಜೊತೆಗೆ ರಿಪೋರ್ಟ್ ಕಾರ್ಡ್ ಸ್ಟ್ಯಾಂಪ್ ಕೂಡ ಬೀಳುತ್ತೆ. ನೆಕ್ಸ್ಟ್, ಪೆಂಡಿಂಗ್ ಫೈಲ್ಸ್ ತುಂಬಾ ಕ್ರಿಟಿಕಲ್. ಒಂದು ಫೈಲ್ ನಿಮ್ಮ ಹತ್ತಿರ ಒಂದು ತಿಂಗಳುಗಟ್ಟಲೆ ಆದರೂ ಕೂಡ ಅದನ್ನು ಮುಟ್ಟಿಲ್ಲ, ವಿಲೇವಾರಿ ಮಾಡಿಲ್ಲ, ರಿವ್ಯೂ ಮಾಡಿ ಅದನ್ನು ಪಾಸ್ ಮಾಡಿಲ್ಲ ಅಂದ್ರೆ, ಯಾವುದೇ ಕಾರಣ ಇಲ್ಲದೆ ಬಾಕಿ ಉಳಿದಿದ್ರೆ ಅದಕ್ಕೂ ಪೆನಾಲ್ಟಿ ಇದೆ. ಬಿಸಿ ಇದೆ ನೋಡೋಕ್ಕಾಗಿಲ್ಲ ಅನ್ನೋ ಸಬೂಬು ನಡೆಯಲ್ಲ. ಫೈಲ್ ಪೆಂಡಿಂಗ್ ಇಟ್ಟರೆ ನಿಮ್ಮ ಸ್ಕೋರ್ ಕಾರ್ಡ್ ರೆಡ್ ಆಗುತ್ತೆ. MSME ಪೇಮೆಂಟ್ಸ್ ಡಿಲೇಡ್, ಇದು ಮುಖ್ಯವಾಗಿರೋ ಪಾಯಿಂಟ್. ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಸರ್ಕಾರಕ್ಕೆ ಏನಾದರೂ ಸರಕು ಸೇವೆ ಸಪ್ಲೈ ಮಾಡಿದ್ರೆ ಅವರಿಗೆ ಪೇಮೆಂಟ್ ಮಾಡೋಕೆ ಅಧಿಕಾರಿಗಳು ಸತಾಯಿಸ್ತಾರೆ. ಅವರು ಸಾಲ ಎಲ್ಲ ಮಾಡಿ ಬಿಸ್ನೆಸ್ ಮಾಡ್ತಿರ್ತಾರೆ. ಇಲ್ಲಿ ಸರ್ಕಾರಿ ಆಫೀಸರ್ ಸೈನ್ ಹಾಕಲ್ಲ, ತಿಂಗಳುಗಟ್ಟಲೆ ಬಿಲ್ ಬಾಕಿ ಇಟ್ಕೋತಾರೆ. ಇದರಿಂದ ಸಣ್ಣ ವ್ಯಾಪಾರಿಗಳು ಕಷ್ಟ ಅನುಭವಿಸ್ತಾರೆ. ಇನ್ನು ಮುಂದೆ ಅದನ್ನು ಮಾಡಂಗಿಲ್ಲ. MSMEಗಳಿಗೆ ಕೊಡಬೇಕಾಗಿರೋ ಹಣವನ್ನ TREDS ಪ್ಲಾಟ್ಫಾರ್ಮ್ ಸೇರಿದಂತೆ ಲೇಟ್ ಮಾಡಿದ್ರೆ ಸೆಕ್ರೆಟರಿಗಳ ರಿಪೋರ್ಟ್ ಕಾರ್ಡ್ ನಲ್ಲಿ ನೆಗೆಟಿವ್ ಮಾರ್ಕ್ಸ್ ಬೀಳುತ್ತೆ. ಇಷ್ಟೇ ಅಲ್ಲ, ಯಾರು ಅದ್ಭುತವಾಗಿ ಕೆಲಸ ಮಾಡ್ತಾರೋ, ಔಟ್ ಆಫ್ ದಿ ಬಾಕ್ಸ್ ಐಡಿಯಾ ತರ್ತಾರೋ ಅವರಿಗೆ ಕ್ಯಾಬಿನೆಟ್ ಸೆಕ್ರೆಟರಿ ಅವರ ಕಡೆಯಿಂದ +5 ಬೋನಸ್ ಮಾರ್ಕ್ಸ್ ಕೂಡ ಇದೆ. ಸೊ ಚೆನ್ನಾಗಿ ಕೆಲಸ ಮಾಡಿದ್ರೆ ಬಹುಮಾನ, ಮೈಗಳ್ತನ ಮಾಡಿದ್ರೆ ದಂಡ. ಇದನ್ನ ಪ್ರಧಾನಿ ಕಚೇರಿ ನೇರವಾಗಿ ಮಾನಿಟರ್ ಮಾಡ್ತಾ ಇದೆ. ಯಾರು ಚೆನ್ನಾಗಿ ವರ್ಕ್ ಮಾಡ್ತಾರೋ ಅವರಿಗೆ ಪ್ರಮೋಷನ್ ಮತ್ತು ಪ್ರಮುಖ ಜವಾಬ್ದಾರಿ ಸಿಗುತ್ತೆ. ಯಾರು ಕೇವಲ ಫೈಲ್ಸ್ ಮೇಲೆ ಕುಳಿತುಕೊಂಡಿರ್ತಾರೋ ಅವರಿಗೆ ಅವ್ರನ್ನ ಸೈಡ್ ಲೈನ್ ಮಾಡೋ ಅಥವಾ ಪರ್ಫಾರ್ಮೆನ್ಸ್ ಸುಧಾರಿಸದೇ ಇದ್ರೆ ಮನೆಗೆ ಕಳಿಸೋ ಸಂದೇಶವನ್ನ ಈ ಸಿಸ್ಟಮ್ ನೀಡ್ತಾ ಇದೆ. ಅಧಿಕಾರಿಗಳಿಗೆ ಈ ರೀತಿ ಪರ್ಫಾರ್ಮೆನ್ಸ್ ನ ಪ್ರೆಷರ್ ಹಾಕೋದ್ರಿಂದ ಯೋಜನೆಗಳು ಬೇಗ ಮುಗಿತವೆ ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಕಾರ್ಪೊರೇಟ್ ಗವರ್ನೆನ್ಸ್ ಬರುತ್ತೆ ಸರ್ಕಾರದಲ್ಲೂ ಕೂಡ ಅಂತ. ಯಾರು ಈ ಹೆಡ್ ಮಾಸ್ಟರ್ ಸೋಮನಾಥನ್? ಇಷ್ಟೆಲ್ಲ ಸ್ಟ್ರಿಕ್ಟ್ ರೂಲ್ಸ್ ತಂದಿರುವ ಹೆಡ್ ಮಾಸ್ಟರ್ ಯಾರು ಅಂತ ನೀವು ಕೇಳ್ಬೋದು. ಅವರೇ ಡಾಕ್ಟರ್ TB ಸೋಮನಾಥನ್, ತಮಿಳುನಾಡು ಕಾಡರ್ನ 1987 ಬ್ಯಾಚ್ನ IAS ಆಫೀಸರ್. ಸದ್ಯಕ್ಕೆ ಇವರು ಭಾರತದ ಕ್ಯಾಬಿನೆಟ್ ಸೆಕ್ರೆಟರಿ. ಇಡೀ ದೇಶದ ಬ್ಯೂರೋಕ್ರಸಿಗೆ ಇವರೇ ಬಾಸ್. ಇವರು ಈ ಹುದ್ದೆಗೆ ಬರೋದಕ್ಕೂ ಮುಂಚೆ ಫಿನಾನ್ಸ್ ಸೆಕ್ರೆಟರಿ ಆಗಿದ್ರು. ಆವಾಗಲೂ ಅಷ್ಟೇ ತುಂಬ ಸ್ಟ್ರಿಕ್ಟ್ ಮತ್ತು ಡಿಸಿಪ್ಲಿನ್ಡ್ ಆಫೀಸರ್. ಹಣಕಾಸು ಇಲಾಖೆಯಲ್ಲಿದ್ದಾಗ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿದ್ರು. ಈಗ ಇಡೀ ಆಡಳಿತ ಯಂತ್ರಕ್ಕೆ ಆಯಿಲ್ ಹಾಕಿ ಗಿರ 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 ಅಂತ ತಿರುಗಿಸ್ತಾ ಇದ್ದಾರೆ ಇವ್ರನ್ನ. ಇವ್ರು ತಂದಿರೋ ಈ ಸಿಸ್ಟಮ್ ಯಾಕೆ ಸ್ಪೆಷಲ್ ಅಂದ್ರೆ, ಕೇವಲ ಬಾಯಿ ಮಾತಿನ ಆರ್ಡರ್ ಅಲ್ಲ, ಇದು ಡೇಟಾ ಡ್ರಿವನ್, ಕಂಪ್ಯೂಟರ್ ಜನರೇಟೆಡ್ ರಿಪೋರ್ಟ್. ಪ್ರತಿ ತಿಂಗಳು ಲೆಕ್ಕ ಸಿಗುತ್ತೆ. ಯಾರೊಬ್ರು ನಾನು ಚೆನ್ನಾಗಿ ಕೆಲಸ ಮಾಡಿದೆ ಸಾರ್ ಅಂತ ಸುಳ್ಳು ಹೇಳಕ್ ಬರಲ್ಲ. ಸಂಖ್ಯೆಗಳು ಸತ್ಯ ಹೇಳ್ತವೆ. ಅಲ್ಲಿದು ಹಳೆ ಸಿಸ್ಟಮ್ ಸ್ಪ್ಯಾರೋ ಇತ್ತಲ್ಲ, ಅದನ್ನ ರಿಪ್ಲೇಸ್ ಮಾಡಲ್ಲ. ಸರ್ಕಾರಿ ನೌಕರರಿಗೆ ಸ್ಪ್ಯಾರೋ ಅಂತ ಒಂದು ವಾರ್ಷಿಕ ಪರ್ಫಾರ್ಮೆನ್ಸ್ ರಿಪೋರ್ಟ್ ಇದೆ. ಅದು ವರ್ಷಕ್ಕೊಮ್ಮೆ ಅಧಿಕಾರಿಗಳು ವರ್ಷದ ಕೊನೆಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ರು. ಅದು ಇದು ಪುಷ್ ಮಾಡಿ. ಆದ್ರೆ ಇದು ಮಂತ್ಲಿ ಎಕ್ಸಾಮ್. ಪ್ರತಿ ತಿಂಗಳು ಟೆನ್ಷನ್ ಇರುತ್ತೆ. ಕೆಲಸ ಮಾಡದೇ ಇರೋರಿಗೆ, ಕೆಲಸ ಮಾಡೋರಿಗೆ ಪ್ರತಿ ತಿಂಗಳು ರೆಕಗ್ನೇಷನ್ ಇರುತ್ತೆ. ಇದರ ಹಿಂದೆ ಮೋದಿ ಅವರ ಪುಷ್ ಕೂಡ ಇದೆ. ಮೋದಿ ಈ ಹಿಂದೆ ಪ್ರಗತಿ ಮೀಟಿಂಗ್ ಮೂಲಕ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಕ್ಲಾಸ್ ತಗೊಳ್ತಾ ಇದ್ರು. ಅದು ಪ್ರಾಜೆಕ್ಟ್ ಆಧಾರಿತ ಆಗಿತ್ತು. ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಎಷ್ಟಾಯ್ತು ಅಂತ ಕೇಳ್ತಾ ಇದ್ರು. ಆದ್ರೆ ಈ ರಿಪೋರ್ಟ್ ಕಾರ್ಡ್ ಸಿಸ್ಟಮ್ ಆಟೋಮ್ಯಾಟಿಕಲಿ ಅವರ ಈ ಆಲ್ಗೋರಿದಮ್ ಏನಿದೆ, ಸಾಫ್ಟ್ವೇರ್ ಏನಿದೆ, ಎಲ್ಲ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಯಾರು ಏನು ಇದರಲ್ಲಿ ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ. ದಿನನಿತ್ಯದ ಆಡಳಿತ, ರುಟೀನ್ ಗವರ್ನೆನ್ಸ್ ಅನ್ನ ಸ್ಪೀಡ್ ಮಾಡೋಕೆ ತಂದಿರೋ ಹೊಸ ಅಸ್ತ್ರ ಇದು. ಸಾಮಾನ್ಯ ಜನರಿಗೆ ಇದರಿಂದ ಏನ್ ಲಾಭ? ಸ್ನೇಹಿತರೆಲ್ಲ ಕೇಳೋಕ್ ಚೆನ್ನಾಗಿದೆ. ದಿಲ್ಲಿಲಿ ಕೂತಿರೋ ಸೆಕ್ರೆಟರಿಗಳಿಗೆ ಮಾರ್ಕ್ಸ್ ಕೊಟ್ರೆ ಆಯ್ತು, ಆದ್ರೆ ಮಂಡ್ಯದ ಹಳ್ಳಿಯಲ್ಲಿರೋ ರೈತನಿಗೋ ಅಥವಾ ಬೆಂಗಳೂರಲ್ಲಿರೋ ಒಬ್ಬ ಸಣ್ಣ ವ್ಯಾಪಾರಿಗೋ ಏನ್ ಲಾಭ ಅಂತ ನಾವ್ ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅನ್ನೋ ಪ್ರಶ್ನೆ ನಿಮ್ಗೆ ಬಂದಿರುತ್ತೆ. ಉತ್ತರ ಸಿಂಪಲ್. ಸರ್ಕಾರಿ ವ್ಯವಸ್ಥೆ ಅನ್ನೋದು ಒಂದು ಪಿರಮಿಡ್ ಇದೆ ಹಾಗೆ. ಯಥಾ ರಾಜ ತಥಾ ಪ್ರಜಾ ಅನ್ನೋ ಹಾಗೆ. ಯಥಾ ಬಾಸ್ ತಥಾ ಸ್ಟಾಫ್. ಮೇಲಿರೋ ಸೆಕ್ರೆಟರಿ ಫಾಸ್ಟ್ ಆದ್ರೆ ಕೆಳಗಿರೋ ಜಾಯಿಂಟ್ ಸೆಕ್ರೆಟರಿ ಓಡ್ತಾರೆ. ಅವ್ರು ಓಡಿದ್ರೆ ಸೆಕ್ಷನ್ ಆಫೀಸರ್ ಓಡ್ತಾರೆ. ಕೆಳಗಿರೋ ಇಡೀ ವ್ಯವಸ್ಥೆ ವೈಬ್ರೇಟ್ ಆಗೋಕೆ ಶುರುವಾಗುತ್ತೆ.
ಆಯಿಲ್ ಅಲ್ಲಿ ಸುರಿದಿದ್ದು ಇಲ್ಲಿ ತನಕ ತಲುಪುತ್ತೆ, ಕೊನೆಗೆ ಆ ಫೈಲ್ ಮೂವ್ ಆಗುತ್ತೆ, ಇಂಪ್ಲಿಮೆಂಟೇಷನ್ ಆಗುತ್ತೆ. ಯೋಜನೆಗಳ ವೇಗ, ನಿಮ್ಮ ಊರಿಗೆ ಬರಬೇಕಾಗಿರೋ ರಸ್ತೆ ಅಥವಾ ಕುಡಿಯೋ ನೀರಿನ ಯೋಜನೆ ಯಾಕೆ ತಡ ಆಗುತ್ತೆ? ಫೈಲ್ ಸರಿ ಮೂವ್ ಆಗಲ್ಲ. ಅದಕ್ಕೆ ಈಗ ಫೈಲ್ ಬೇಗ ಮೂವ್ ಆದರೆ ಕೆಲಸ ಶುರುವಾಗುತ್ತೆ. ಪೇಮೆಂಟ್ ನೆಕ್ಸ್ಟ್. ನೀವು ಸರ್ಕಾರಕ್ಕೆ ಏನಾದ್ರು ಸೇವೆ ಕೊಟ್ಟಿದ್ರೆ, ಸರಕು ಕೊಟ್ಟಿದ್ರೆ, ನಿಮ್ಮ ಬಿಲ್ ಮಂಜೂರು ಮಾಡೋಕ್ಕೆ ಲಂಚ ಕೇಳೋದು ಅಥವಾ ಸತಾಯಿಸೋದು ಕಮ್ಮಿ ಆಗ್ಬೋದು. ಯಾಕಂದರೆ ಪೆಂಡಿಂಗ್ ಇಟ್ಟರೆ ಮೇಲೆ ಸಾಹೇಬ್ರಿಗೆ ಚೆನ್ನಾಗಿ ಆಯಿಲ್ ಸವರ್ತಾರೆ, ಆವಾಗ ಮಷಿನ್ ತಿರ್ಗೋಕ್ಕೆ ಶುರುವಾಗುತ್ತೆ. ಕೆಳಗೆ ತನಕನೂ ಅದ್ರದ್ದು ಚಕ್ರ ಕನೆಕ್ಟ್ ಆಗಿರುತ್ತಲ್ಲ, ಇಲ್ಲೂ ತಿರ್ಗೋಕ್ಕೆ ಶುರುವಾಗುತ್ತೆ. ನೆಕ್ಸ್ಟ್ ಗ್ರೀವೆನ್ಸಸ್. ನೀವು ಕೊಟ್ಟಿರೋ ದೂರುಗಳಿಗೆ ಬೇಗ ಪರಿಹಾರ ಸಿಗ್ಬೋದು. ಸೊ ಈ ರೀತಿ ಮೇಲಿಂದ ಕೀ ಕೊಟ್ಟರೆ, ಅಂದರೆ ವಾಚಲ್ಲಿ ನೀವು ಕೀ ಕೊಟ್ಟರೆ ಒಂದು ಕಡೆ ತಿರುಗಿಸಿದ್ರೆ ಒಳಗಿರೋದೆಲ್ಲ ಈ ಆಟೋಮ್ಯಾಟಿಕ್ ವಾಚಲ್ಲಿ ತಿರ್ಗೋಕ್ಕೆ ಶುರುವಾಗ್ತಾವಲ್ಲ, ಇನ್ಕ್ಲೂಡಿಂಗ್ ನಿಮಿಷ, ಸೆಕೆಂಡ್, ಮುಳ್ಳು ಸೇರಿದ ಹಾಗೆ ಇಡೀ ಯಂತ್ರ ತಿರ್ಗೋಕ್ಕೆ ಶುರುವಾಗುತ್ತಲ್ಲ. ಹಾಗೆ ಅಲ್ಲಿ ಕೀ ಕೊಟ್ಟರೆ ಇಡೀ ಮಷಿನ್ರಿ ವರ್ಕ್ ಆಗುತ್ತೆ ಅನ್ನೋದು ಇವ್ರ ಲೆಕ್ಕಾಚಾರ. ಅವರು ಇವ್ರಿಗೆ ಫೋರ್ಸ್ ಮಾಡ್ತಾರೆ, ಇವ್ರಿಗೆ ಫೋರ್ಸ್ ಮಾಡ್ತಾರೆ, ಇವ್ರು ಹಾಗೆ ಕೆಳಗೆ ಮಟ್ಟ ತನಕ ಹೋಗಿ ಗ್ರೌಂಡಲ್ಲಿ ಎಕ್ಸಿಕ್ಯೂಟ್ ಮಾಡೋ ಲೆವೆಲ್ವರೆಗೂ ಕೂಡ ಆ ಪ್ರೆಷರ್ ಅಪ್ಲೈ ಆಗುತ್ತೆ ಅಂತ. ಆದರೆ ಸ್ನೇಹಿತರೆ, ನಮ್ಮನ್ನು ಕೇಳಿದ್ರೆ ಇದು ಎಲ್ರಿಗೂ ಜಾರಿಗೆ ತನ್ನಿ ಅಂತ. ಪ್ರತಿ ಹಂತದಲ್ಲೂ ಕೂಡ ಇದನ್ನು ಜಾರಿಗೆ ತಂದರೆ ಇನ್ನಷ್ಟು ಎಫೆಕ್ಟಿವ್ ಆಗಿ ಜಾರಿಗೆ ಬರ್ಬೋದು. ಕೇವಲ ಪ್ರೆಷರ್ ಹಾಕೋದು ಮಾತ್ರ ಅಲ್ಲ, ಅದರಲ್ಲಿ ಟಾಪ್ ಪರ್ಫಾರ್ಮರ್ಸ್ನ ಹುಡುಕ್ಬಿಟ್ಟು ರಿವಾರ್ಡ್ ಮಾಡಿ ಅವರಿಗೆ. ಕೇವಲ ಪ್ರಮೋಷನ್ನು, ಕೇವಲ ಅವರಿಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟು ಇನ್ನಷ್ಟು ಭಾರ ಹಾಕೋದು ಮಾತ್ರ ಅಲ್ಲ, ಅವರಿಗೆ ಸ್ಯಾಲ್ರಿ ಹೊರತುಪಡಿಸಿ ಎಕ್ಸ್ಟ್ರಾ ರಿವಾರ್ಡ್ ಮಾಡಿ, ಅವ್ರನ್ನ ಕಾರ್ಪೊರೇಟ್ ಸ್ಟೈಲ್ನಲ್ಲಿ ಟ್ರೀಟ್ ಮಾಡಿ ಅನ್ನೋದು ನಮ್ಮ ಆಗ್ರಹ ಕೂಡ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು, ಅದು ಬಿಸ್ ನ್ಯೂಸ್, ಕರೆಂಟ್ ಪವರ್, ಸ್ಪೆಷಲ್ ವೀಡಿಯೋಸ್, ಎಕನಾಮಿಕ್ಸ್ನ ಮಿನಿ ಸೀರೀಸ್ ಎಲ್ಲ ನೋಡೋಕೆ ಶುರು ಮಾಡ್ಬೋದು, ಲೈವ್ನಲ್ಲಿ ಪಾಲ್ಗೊಳ್ಬೋದು. ಹಾಗೆ ಸ್ನೇಹಿತರೆ, ನೀವು ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತಲೂ ಆಗುತ್ತೆ. ಇದರಿಂದ ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.